ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಏನು ವಿಷಯ ಅಂತ ನಾನು ತಮಿಳು ಆ್ಯಡ್ ಮಾಡ್ತೀನಿ. ಅದೇ ರೀತಿ ಪರ್ಸ್ನಲ್ ವೆಬ್ಸೈಟ್ನ ಬಿಲ್ಡ್ ಮಾಡ್ಬೋದು ಈಸಿಯಾಗಿ. ಯಾವುದೇ ರೀತಿ ಪೇಯ್ಡ್ ಮಾಡ್ತೀನಿ ಸಹ ಮತ್ತು ಈಸಿಯಾಗಿ ಸಹ ಇದನ್ನು ಪೋಸ್ಟ್ ಮಾಡ್ಬೋದು. ಇದನ್ನ ಆಲ್ರೆಡಿ ನಾನು 1 ಮಂತ್ ಬ್ಯಾಕಿಂದ ನಾನು ಈ ವಿಡಿಯೋನ ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ. ಅದನ್ನ ಹೇಗೆ ಮಾಡ್ಬೋದು ಅಂತ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ, ಒಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ. ಮೊದಲಾಗೆ ಒಂದು ವಿಕ್ಸ್ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ನ ನೀವು ಗೂಗಲ್ ಸರ್ಚ್ ಮಾಡ್ಬಿಟ್ಟು ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಆಗೋಕ್ಕೆ ನಿಮ್ಮ ಮೇಲ್ ಐ ಡಿ ಮತ್ತು ಯೂಸರ್ ನೇಮ್ ಯೂಸ್ ಮಾಡಿಕೊಂಡು ಈ ಒಂದು ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗಬೇಕು. ಮತ್ತು ಇಲ್ಲಿ ಗೆಟ್ ಸ್ಟಾರ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಅದು ಎಷ್ಟೊಂದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಥೀಮ್ಸ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಂಡು, ಅಂದರೆ ಇದು ಯು ಐ ಡಿಸೈನ್ ಥರ ಇದು ಡಿಸೈನ್ ಮಾಡ್ಕೊಂಡು ನೀವು ನಿಮ್ಗೆ ಯಾವ ಥರ ಬೇಕೋ ಅದನ್ನ ಕಸ್ಟಮೈಸ್ ಮಾಡ್ಕೋಬೋದು ನೀವು. ಜಸ್ಟ್ ಈಗ ನೋಡಿ, ಇವಾಗ ನಾನು ಇಮೇಲ್ ಐ ಡಿ ಹಾಕ್ಕೊಂಡು ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡು ನಾನು ಲಾಗಿನ್ ಆಗ್ತಾಯಿದ್ದೀನಿ. ಲಾಗಿನ್ ಐತಿ, ಲಾಗಿನ್ ಆಗಿದ್ದೀನಿ. ಇವಾಗ ನೋಡಿ ಆಲ್ರೆಡಿ ಎಷ್ಟೊಂದು 2-3 ನಾನು ಆಲ್ರೆಡಿ ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡಿ ಒಂದು ಹೋಸ್ಟ್ ಮಾಡಿದ್ದೀನಿ. ನೋಡಿ ಇವಾಗ ಇಷ್ಟು 3 ನಾನು ಬಿಲ್ಡ್ ಮಾಡಿದ್ದೆ, ಬಟ್ ಒಂದು ಹೋಸ್ಟ್ ಮಾಡಿದ್ದೀನಿ. ಇಲ್ಲಿ ಕ್ರಿಯೇಟ್ ನ್ಯೂ ಸೈಟ್ ಅಂತ ಇರುತ್ತೆ, ಮೇಲೆ ಕ್ಲಿಕ್ ಕೊಡಿ. ನೋಡಿ ಇಲ್ಲಿ ಎ ಇದೆ. ಸಹಾಯದಿಂದ ಬೇಕಾದ್ರೆ ನೀವು ಇದನ್ನ ಡಿಸೈನ್ ಮಾಡ್ಕೋಬೋದು. ನಿಮಗೆ ಬೇಡ ಅಂತ ಹೇಳಿದ್ರೆ ಅದನ್ನ ಸ್ಕಿಪ್ ಮಾಡಿಬಿಟ್ಟು ನೀವು ಯಾವ ರೀತಿ ಬೇಕೋ ಆ ರೀತಿ ನೀವು ಕಸ್ಟಮೈಸ್ ಮಾಡ್ಕೋಬೋದು ನೀವು. ನೋಡಿ ಅಲ್ಲಿ ನಿಮ್ಗೆ ಯಾವ ಥರ ವೆಬ್ಸೈಟ್ ಬೇಕು ಅಂತ ಕೇಳ್ತದೆ. ನಿಮ್ಗೆ ಯಾವ ಥರ ಬೇಕಂತ ನೀವು ಡಿಸೈನ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಆನ್ಲೈನ್ ಸ್ಟೋರ್ ಬೇಕಾ, ಯಾವ್ದು ಬೇಕಾ ಮಾಡ್ಕೋಬೋದು. ಬ್ಲಾಗ್ ಬೇಕಾ, ಯಾವ ಥರ ಬೇಕಾ ಮಾಡ್ಕೋಬೋದು. ನನಗೆ ಇಲ್ಲಿ ಪೋರ್ಟ್ಫೋಲಿಯೋ ಬೇಕು, ಅದಕ್ಕೆ ನಾನು ಅಲ್ಲಿ ಪೋರ್ಟ್ಫೋಲಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪೋರ್ಟ್ಫೋಲಿಯೋ ಸೆಲೆಕ್ಟ್ ಮಾಡ್ಕೊಂಡು ನಾನಲ್ಲಿ ಕಂಟಿನ್ಯೂ ಕೊಟ್ಟರೆ ಅದು ಆ ಪೋರ್ಟ್ಫೋಲಿಯೋಗೆ ಯಾವ ರೀತಿ ರಿಲೇಟೆಡ್ ಥೀಮ್ಸ್ ಇದೆ ಎಲ್ಲ ಡಿಸ್ಪ್ಲೇ ಆಗುತ್ತೆ. ನೋಡಿ ಇವಾಗ ಡ್ಯಾಶ್ಬೋರ್ಡ್ ಓಪನ್ ಆಗಿದೆ. ಈ ಡ್ಯಾಶ್ಬೋರ್ಡಲ್ಲಿ ನಿಮ್ಗೆ ಯಾವ ರೀತಿ ಥೀಮ್ಸ್ ಬೇಕೋ ಆ ಥೀಮ್ಸನ್ನ ಸೆಲೆಕ್ಟ್ ಮಾಡ್ಕೋಬೋದು. ಅಬ್ಸರ್ವ್ ಮಾಡ್ತಿದ್ರಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ ಅಲ್ಲಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ನೀವು ಡಿಸೈನ್ ಮಾಡ್ಕೋಬೋದು. ಇದರಲ್ಲಿ ನೀವು ಡೊಮೈನ್ ಐ ಡಿ ಕ್ರಿಯೇಟ್ ಮಾಡೋಂಗಿಲ್ಲ. ನಾನು ಹೇಳ್ತೀನಿ ನಿಮ್ಗೆ ಯಾವ ಥರ ಬೇಕು ಅಂತ. ಜಸ್ಟ್ ಅಲ್ಲಿ ಡಿಸೈನ್ ಸೈಟ್ ಅಂತ ಇದೆ, ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಇಲ್ಲಿ ಕಸ್ಟಮೈಸ್ ಕೇಳುತ್ತೆ, ಮತ್ತು ಅದರಲ್ಲಿ ಆಲ್ರೆಡಿ ಜನರೇಟ್ ಆಗಿರೋ ಕೇಳುತ್ತೆ. ಬೇಕಂತ ಕೇಳುತ್ತೆ, ಬಟ್ ನೀವು ಸ್ಕಿಪ್ ಮಾಡಿ ಜಸ್ಟ್ ಕಸ್ಟಮೈಸ್ ತೊಗೊಳ್ಳಿ. ಕಸ್ಟಮೈಸ್ ತೊಗೊಂಡ್ರೆ ಆಲ್ರೆಡಿ ಈಸಿಗೆ ಡಿಸೈನ್ ಬಟನ್ ಯೂಸ್ ಮಾಡ್ಕೊಂಡು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೋಬೋದು. ಜಸ್ಟ್ ನೀವೇನೋ ನಿಮ್ಮ ನೇಮು ಮತ್ತು ಇಮೇಜಸ್ನ ಆ್ಯಡ್ ಮಾಡ್ಕೋಬೋದು. ಯೂಸ್ ಮಾಡಿಕೊಂಡೆ ಅಪ್ ಟು ಸ್ಟಾರ್ಟಿಂಗಿಂದ ಮಾಡಬೇಕು, ಒಂದು ಸ್ವಲ್ಪ ಲೆಂತಿ ಆಗುತ್ತೆ. ಬಟ್ ನೀವು ಕಸ್ಟಮೈಸ್ ತೊಗೊಂಡ್ರೆ ಬೆಟರ್, ಈಸಿ ಅನಿಸುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ಥೀಮ್ಸ್ ಇದೆ. ಇಲ್ಲಿ ನಿಮ್ಗೆ ಯಾವ ಥರ ಥೀಮ್ಸ್ ಬೇಕು, ನಿಮಗೆ ನೆಸೆಸರಿ ಇದೆ ಆ ಥೀಮ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು ನೀವು. ಸರ್ಚ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೋದು ನೀವು. ನೋಡಿ ಒಂದು ಥೀಮ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಅಲ್ಲಿ ನೇಮ್ ಆಫ್ ದ ಸೈಟ್ ಅಂತ ಕಾಣ್ತಿದೆ ಎಲ್ಲರಿಗೂ. ಅಲ್ಲಿ ನಿಮ್ಗೆ ಯಾವ ನೇಮ್ ಬೇಕು, ಯಾವ ನೇಮಿಂದ ಇದು ಡಿಸ್ಪ್ಲೇ ಆಗಬೇಕು ಅಲ್ಲೆಲ್ಲ ಅದನ್ನ ನೇಮೆಲ್ಲ ಎಂಟ್ರಿ ಮಾಡಿ ಜನ್ರೇಟ್ ಕೊಟ್ಟರೆ ಸೈಟ್ ಜನ್ರೇಟ್ ಆಗುತ್ತೆ. ನೋಡಿ ಇಲ್ಲಿ ನಾನು ನೇಮ್ ಹಾಕ್ತಿದ್ದೀನಿ. ನನ್ನ ನೇಮಿಂದ ಅದು ಹೋಸ್ಟ್ ಆಗಬೇಕದು ಈ ವೆಬ್ಸೈಟು. ಅದಕ್ಕೆಲ್ಲ ನಾನು ನೇಮ್ ಮಾಡಿ ಜಸ್ಟ್ ಈ ವೆಬ್ಸೈಟ್ ನಾನು ಜನ್ರೇಟ್ ಮಾಡ್ತಿದ್ದೇನೆ. ನೋಡಿ ನಾನು ನೇಮ್ ಕೊಟ್ಟೆ, ಜನ್ರೇಟ್ ಮಾಡಿದೆ. ಜಸ್ಟ್ 1-2 ಮಿನಿಟ್ಸ್ ಅದು ಪ್ರಿಪೇರ್ ಆಗುತ್ತೆ ಅದು ವೆಬ್ಸೈಟು. ನೋಡಿ ಇಲ್ಲಿ ಬಂತಿಲ್ಲಿ. ಇಲ್ಲಿಗೆ ನನಗೆ ಯಾವ ಥರ ಬೇಕೋ ಅದನ್ನು ಡಿಸೈನ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ಗ್ರೌಂಡ್ ಕಲರ್ ಇರ್ಬೋದು, ಇಮೇಜ್ ಇರ್ಬೋದು, ಮೇಲ್ಗಡೆ ಮೆನು ಬಾರ್ ಇರ್ಬೋದು. ನಂಗೆ ಯಾವ ರೀತಿ ಬೇಕೋ ಆ ರೀತಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕು, ಬ್ಯಾಕ್ಗ್ರೌಂಡ್ ಕಲರ್ ಯಾವ್ದು ಬೇಕು, ನೇಮ್ ಯಾವ ಥರ, ಫಾಂಟ್ ಸೈಜಿಂಗ್ ಬೇಕು, ಫಾಂಟ್ ಕಲರ್ ಅದು ಬೇಕು, ಅಲ್ಲಿ ಇಷ್ಟೊಂದು ಆಪ್ಷನ್ಸ್ ಇದೆ. ಅದನ್ನ ಯೂಸ್ ಮಾಡ್ಕೊಂಡು ನೀವು ಜಸ್ಟ್ ಡಿಸೈನ್ ಮಾಡ್ಕೋಬೋದು. ಮತ್ತು ಅಲ್ಲಿ ನಿಮ್ಮ ಮೆನುಗಳು ಏನು ಬೇಕು ಆ ಮೆನು ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ಏನು ಮೆನು ನಂಗೆ ಬೇಕಿದೆ, ನಂಗೆ ನೀಡಿದೆ ಆ ಮೆನುನ ಯೂಸ್ ಮಾಡಿಕೊಂಡು ಡಿಸೈನ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕು ನೀವು ಡಿಸೈನ್ ಮಾಡ್ಕೋಬೋದು. ನೋಡಿ ಇಲ್ಲಿ ಕಲರ್ ಆಪ್ಷನ್ಸ್ ಇದೆ, ಬ್ಯಾಕ್ಗ್ರೌಂಡ್ ಆಪ್ಷನ್ಸ್ ಇದೆ, ಎಷ್ಟೊಂದು ಆಪ್ಷನ್ಸ್ ಇದೆ ಇಲ್ಲಿ, ಮೆನಿ ಆಪ್ಷನ್ಸ್ ಇದೆ ಇಲ್ಲಿ. ನಿಮ್ಗೆ ಯಾವ ರೀತಿ ಬೇಕೋ ಯಾವ ರೀತಿ ನೀವು ವೆಬ್ಸೈಟ್ನ ಬಿಲ್ಡ್ ಮಾಡ್ಕೋಬೋದು.
ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ ಸಹ ನಾವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ನೋಡಿ ಆಲ್ರೆಡಿ ಅದೊಂದು ಬ್ಯಾಕ್ಗ್ರೌಂಡ್ ಇಮೇಜ್ ಇತ್ತು. ಜಸ್ಟ್ ನಾನು ಅಲ್ಲಿ ಚೇಂಜ್ ಮಾಡ್ತಾಯಿದ್ದೀನಿ. ಜಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಿಸ್ಟಮಲ್ಲಿ ಯಾವ ಇಮೇಜ್ ಇದೆ ಅದನ್ನ ಜಸ್ಟ್ ಅಪ್ಲೋಡ್ ಮಾಡಿ ಸೆಲೆಕ್ಟ್ ಮಾಡಿ ಅಷ್ಟೇ ಅದು ಬರುತ್ತೆ ಅಲ್ಲಿ ನೋಡಿ. ಇಲ್ಲಿ ನೀವು ಆನ್ಲೈನ್ ಸಹ ಮಾಡ್ಕೋಬೋದು. ಇಲ್ಲ ಅಪ್ಲೋಡ್ ಮೀಡಿಯಾ ಕೊಟ್ಟರೆ ನಿಮ್ಮ ಕಂಪ್ಯೂಟರ್ ಏನು ಇಮೇಜ್ ಇದೆ, ಯಾವ ಇಮೇಜ್ ಬೇಕು ನಿಮಗೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಇಮೇಜ್ ಅಪ್ಲೋಡ್ ಆಗ್ತಾಯಿದೆ. ಒಂದು 2 ಮಿನಿಟ್ಸ್ ತೊಗೊಳ್ತದೆ ಅಪ್ಲೋಡ್ ಆಗೋಕ್ಕೆ ಅಟ್ಲೀಸ್ಟ್. ಈ ಇಮೇಜ್ ಅಪ್ಲೋಡ್ ಆಗಿದೆ. ಜಸ್ಟ್ ಚೇಂಜ್ ಬ್ಯಾಕ್ಗ್ರೌಂಡ್ ಕೊಟ್ಟರೆ ಬೇಕಾದ್ರೆ ಆ ಇಮೇಜ್ನ ನೀವು ಯಾವ ರೀತಿ ಬೇಕು ನಿಮಗೆ ಕಾಂಟ್ರಾಸ್ಟ್ ಕಲರ್ ಆಗ್ಬೋದು, ಕ್ರಾಪ್ ಮಾಡ್ಕೋಬೋದು, ಅಡ್ಜಸ್ಟ್ಮೆಂಟು ನಿಮ್ಗೆ ಯಾವ ರೀತಿ ಬೇಕು ಅದನ್ನ ಇಮೇಜನ್ನು ನೀವು ಡಿಸೈನ್ ಮಾಡ್ಕೋಬೋದು. ಅದನ್ನ ಡಿಸೈನ್ ಮಾಡ್ಕೊಂಡು ಜಸ್ಟ್ ಚೇಂಜ್ ಬ್ಯಾಕ್ಗ್ರೌಂಡ್ ಕೊಟ್ಟರೆ ಚೇಂಜ್ ಆಗುತ್ತೆ. ಅಲ್ಲಿ ಇಮಿಡಿಯೇಟ್ಲಿ ಚೇಂಜ್ ಆಗುತ್ತೆ. ಅಬ್ಸರ್ವ್ ಮಾಡ್ತಾ ಬಂದಿವಲ್ಲ ಅಲ್ಲಿ ನೋಡಿ, ಇಮೇಜ್ ಚೇಂಜ್ ಆಗಿದೆ. ಇಲ್ಲಿ ಚೇಂಜ್ ಆಗಿದೆ ಇಲ್ಲಿ. ನಿಮ್ಮ ನೇಮ್ ಅಷ್ಟೇ, ನಿಮ್ಗೆ ಯಾವ ಥರ ಟೆಕ್ಸ್ಟ್ ಬೇಕು ಆ ಥರ ಟೆಕ್ಸ್ಟ್ ನೀವು ಚೇಂಜ್ ಮಾಡ್ಕೋಬೋದು. ನೀವು ಕಲರ್, ಸೈಜು ಪ್ರತಿಯೊಂದು ಸಹ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಮೆನು ಬಾರ್ನ ಚೇಂಜ್ ಮಾಡ್ತಾಯಿದ್ದೀನಿ. ಯಾವ ಥರ ರೀತಿ ಯಾವ ರೀತಿ ಅಂತ ನೋಡಿ. ಮೆನು ಬಾರಲ್ಲಿ ಇಷ್ಟೊಂದು ಆಪ್ಷನ್ಸ್ ಇದೆ. ನಿಮ್ಗೆ ಯಾವ ರೀತಿ ಬೇಕಾದ ರೀತಿ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ಫೋಟೋ, ಕಾಂಟ್ಯಾಕ್ಟು, ವೀಡಿಯೋ, ಬಯೋ ಏನೇನು ಇದೆ, ನಂಗೆ ಇಲ್ಲಿ ಏನೇನು ಬೇಕು ನೆಸೆಸರಿ ಇದೆ ಅದು ಮಾತ್ರ ಅಲ್ಲಿ ಹಂಗೆ ಬಿಟ್ಟಿದ್ದೇನೆ. ಬೇರೆ ನಾನು ಡಿಲೀಟ್ ಮಾಡಿದ್ದೇನೆ. ಬೇಕು ನಿಮ್ಗೆ ಯಾವ ರೀತಿ ನಿಮಗೆ ನಿಮ್ಮ ವೆಬ್ಸೈಟು ಬೇಕೋ ಆ ರೀತಿ ನೀವು ಮೆನುನ ನೀವು ಆ್ಯಡ್ ಮಾಡ್ಕೋಬೋದು, ಡಿಸೈನ್ ಮಾಡ್ಕೋಬೋದು. ನೋಡಿ ಇಲ್ಲಿ ಆಲ್ರೆಡಿ ಎಲ್ಲ ಕಸ್ಟಮೈಸ್ ಆಗಿದೆ. ಜಸ್ಟ್ ನೀವು ಇಲ್ಲಿ ನಿಮ್ಗೆ ಯಾವ ರೀತಿ ಬೇಕಾದ್ರೆ ರೀತಿ ಎಡಿಟ್ ಮಾಡ್ಕೋಬೋದು. ನೋಡಿ ಬಯೋ ಇದೆ, ಬೇಕಾದ್ರೆ ನೇಮ್ ಚೇಂಜ್ ಮಾಡ್ಕೋಬೋದು. ಟೋಟಲ್ ಹೇಳ್ಬೇಕಂದ್ರೆ ಇದು ಜಸ್ಟ್ ಯೂಸರ್ ಡಿಸೈನಿಂಗ್. ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳೋದು, ಡಿಸೈನ್ ಮಾಡ್ಕೊಳ್ಳೋದು, ಎಡಿಟ್ ಮಾಡೋದು ಅಷ್ಟೇ. ಇದರಲ್ಲಿ ಏನು ಕೋಡಿಂಗ್ ಗಿಡಿಂಗ್ ಇದರಲ್ಲಿ ಏನಿರಲ್ಲ. ಆರಾಮಾಗಿ ನಿಮ್ಗೆ ಯಾವ ರೀತಿ ಬೇಕು ಮಾಡ್ಕೋಬೋದು ನೀವು. ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಸಾಕಿಲ್ಲ. ನನಗೆ ಯಾವ ರೀತಿ ಬೇಕೋ ಆ ರೀತಿ ಪ್ರೊಫೈಲ್ ಇನ್ಫಾರ್ಮೇಷನ್ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ನಿಮ್ಗೆ ಏನು ನೆಸೆಸರಿ ಇದೆ ನೀವು ಹಾಕೋಬೋದು, ಇಲ್ಲ ನೀವು ಸ್ಕಿಪ್ ಮಾಡ್ಬೋದು. ಬಟ್ ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ಮಾಡ್ಕೋಬೋದು ಇಲ್ಲಿ. ನೋಡಿ ನನಗೆ ಏನು ಬೇಕು ಏನು ಬೇಡ ಇಲ್ಲ ಬೇಡದನ್ನ ಡಿಲೀಟ್ ಮಾಡ್ತಾಯಿದ್ದೀನಿ. ಬೇಕಾದನ್ನ ಹಂಗೆ ಅಲ್ಲಿ ಇರಿಸಿ ನಾನು ಜಸ್ಟ್ ಅಪ್ಡೇಟ್ ಮಾಡ್ತೀನಿ ಅಷ್ಟೇ. ನೋಡಿ ನನಗೆ ಎಲ್ಲ ನನಗೆ ನೀಡಿಲ್ಲ ಎಲ್ಲ ಇದು ನನಗೆ ಜಸ್ಟ್ ಡಿಲೀಟ್ ಮಾಡ್ತಿದ್ದೀನಿ ಅಷ್ಟೇ. ಎಲ್ಲ ಇದನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿದ್ರೆ ಮುಗೀತಿಲ್ಲ. ಫೋಟೋಸ್ ಅಷ್ಟೇ ನನಗೆ ನೀಡಿಲ್ಲ, ಇದು ಡಿಲೀಟ್ ಮಾಡ್ಬೋದು ನಾನು ಅಷ್ಟೇ.
ಜಸ್ಟ್ ನಂಗೆ ಇಲ್ಲಿ ಕಾಂಟೆಂಟ್ ಇನ್ಫಾರ್ಮೇಷನ್ ಬೇಕು, ಅದು ಮಾತ್ರ ಹಂಗೆ ಇಟ್ಕೊಂಡು ಅದನ್ನ ಅಲ್ಲಿ ಏನು ಚೇಂಜಸ್ ಬೇಕೋ ಚೇಂಜ್ ಮಾಡಿಕೊಂಡು ಇದನ್ನು ಮಾತ್ರ ನಾನು ಕಾಂಟೆಂಟ್ ಇನ್ಫಾರ್ಮೇಷನ್ ಸಹ ನಂಗೆ ಬೇಕಾಗಿದ್ದು, ಅದಕ್ಕೆ ಇದನ್ನ ಹಂಗೆ ಇರಿಸ್ಕೊಂಡು ಡಿಸೈನ್ ಮಾಡ್ತೀನಿ ಇದನ್ನ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ ಇದೆಯಲ್ಲ, ಬೇಕಾದ್ರೆ ನಿಮ್ಮ ಬ್ಯಾಕ್ಗ್ರೌಂಡ್ ಏನಿದೆ ನಿಮ್ಮ ಇಮೇಜಲ್ಲಿ ಅದನ್ನು ಡಿಲೀಟ್ ಸಹ ಮಾಡ್ಬೋದು ನೀವು ಇಲ್ಲಿ. ಜಸ್ಟ್ ನಿಮ್ಮ ಫೋಟೋ ಮಾತ್ರ ಇಲ್ಲಿ ನೀವು ಪಿಕ್ ಮಾಡ್ಬೋದು. ಎಲ್ಲ ಎಷ್ಟೊಂದು ಆಪ್ಷನ್ ಇದೆ ಇಲ್ಲಿ. ಒಂದ್ಸಲ ಈ ವೆಬ್ಸೈಟ್ ಲಾಗಿನ್ ಆಗಿ ನಿಮಗೆ ಗೊತ್ತಾಗುತ್ತೆ ಇದ್ರಲ್ಲಿ ಏನು ವೆಬ್ಸೈಟ್ ಇದೆ, ಇದ್ರಲ್ಲಿ ಏನೇನು ಆಪ್ಷನ್ಸ್ ಇದೆ, ಇದ್ರಿಂದ ನಮಗೇನು ಬೆನಿಫಿಟ್ಸ್ ಇದೆ ಎಲ್ಲ ನಿಮಗೆ ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಈ ವೆಬ್ಸೈಟ್ ನಿಮ್ಗೆ ಎಷ್ಟು ಬೇಕು ವಿಡ್ತು ಹೈಟ್ ಎಲ್ಲ ನೀವು ಸೆಟ್ ಮಾಡ್ಕೋಬೋದು ನೀವು ನೋಡಿ. ಅಲ್ಲಿ ಪ್ರತಿಯೊಂದು ಆಪ್ಷನ್ಸ್ ಇಲ್ಲೇ ಇದೆ. ಫೈನಲಾಗಿ ಒಂದು ಡೆಮೋ ತೋರಿಸೋಕೆ ಒಂದು ಸಿಂಪಲ್ ವೆಬ್ಸೈಟ್ನ ಬಿಲ್ಡ್ ಮಾಡಿದ್ದೀನಿ ನೋಡಿ. ಫುಲ್ ಎಲ್ಲ ಆಯಿತು. ಈಗ ಫ್ರೀ ಕೊಟ್ಟಿದ್ದೀನಿ ಇದನ್ನ. ಒಂದು ಸಿಂಪಲ್ ವೆಬ್ಸೈಟ್ ನಿಮ್ಗೆ ತೋರ್ಸೋಕೆ ಇದನ್ನ ಬಿಲ್ಡ್ ಮಾಡ್ತೀನಿ ನೋಡಿ. ಫ್ರೀ ಇದು ನೋಡಿ, ಈ ಥರ ಇದೆ ನನ್ನ ವೆಬ್ಸೈಟ್ ಒಂದು. ಈ ಥರ ಫಸ್ಟ್ ಕಾಣುತ್ತೆ ಇಲ್ಲಿ ನೋಡಿ. ಬಯೋ ಇದೆ, ಬಯೋ ಏನೂ ಆನ್ ಮಾಡಲಿಲ್ಲ. ಈ ಥರ ಓಪನ್ ಆಗುತ್ತೆ ನೋಡಿ. ಬಯೋ ಈ ಥರ ರೆಸ್ಯೂಮ್ಸು ಸ್ಕಿಲ್ಸ್ ಏನು ಬೇಕಾದ್ರೆ ನೀವು ಆಡ್ ಮಾಡ್ಕೋಬೋದು. ನಾನು ಇಲ್ಲಿ ಏನು ಆನ್ ಮಾಡಲ್ಲ. ಇಲ್ಲಿ ನಿಮ್ಗೆ ಇರುತ್ತೆ ಆನ್ ಮಾಡ್ಕೋಬೇಕು, ಅದನ್ನ ಮಾಡ್ಕೋಬೋದು. ನೀವು ಇರುತ್ತೆ ಬೇಕಾದ ರೀತಿ ಆನ್ ಮಾಡ್ಕೋಬೋದು ನೀವು. ಫೋಟೋ ಇದೆ, ನಾನು ಫೋಟೋನ ಏನು ಅಪ್ಲೋಡ್ ಮಾಡಲ್ಲ. ಏನು ಅಪ್ಲೋಡ್ ಮಾಡಲ್ಲ, ಆಪ್ಷನ್ ಇಲ್ಲ. ಕಾಂಟ್ಯಾಕ್ಟಲ್ಲಿ ಕ್ಲಿಕ್ ಕೊಟ್ಟಿದ್ದೀನಿ. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡಿದ್ದೀನಿ. ಸ್ವಲ್ಪ ವೆಯ್ಟ್ ಮಾಡಿ. ಸ್ವಲ್ಪ ಇದು ಇವಾಗ ಅದು ಪ್ರಿವ್ಯೂ ಅಲ್ವಾ, ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಆಗುತ್ತೆ. ಬಯೋ ಫೋಟೋ ಎಲ್ಲ ಇದೆ ನೋಡಿ. ಅಬೌಟ್ ಬಂತು, ನೆಕ್ಸ್ಟ್ ಅಕೌಂಟ್ ಇನ್ಫಾರ್ಮೇಷನ್ ಬಂತು. ಪ್ರತಿಯೊಂದು ನೀವು ಆಡ್ ಮಾಡ್ಕೋಬೋದು ನೀವು. ಟೋಟಲಾಗಿ ನಾನು ಇಡೀ ವೆಬ್ಸೈಟ್ ಬಿಲ್ಡ್ ಆಗಿದೆ. ಅದೇನು ಕ್ವಾಂಟಿಟಿ ಒಂದು ವರ್ಕ್ ಆಗ್ತಿಲ್ಲ, ಅದು ಮೋಸ್ಟ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಇರಬೇಕು. ಪ್ರತಿಯೊಂದು ಸಹ ಯೂಸ್ ಆಗುತ್ತೆ. ಇದೊಂದು ಸ್ಯಾಂಪಲಾಗಿ ಅಷ್ಟೇ ಮಾಡಿದ್ದೀನಿ, ಸಿಂಪಲ್ ಒಂದು ಸ್ಯಾಂಪಲಾಗಿ ಮಾಡಿದ್ದೀನಿ ಇದನ್ನ. ಬೇಕಾದ್ರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಅಡ್ವಾನ್ಸ್ ಲೆವೆಲ್ ನೀವು ಡಿಸೈನ್ ಮಾಡ್ಕೋಬೋದು ನೀವು ಇಲ್ಲಿ ನೋಡಿ. ಇವಾಗ ಜಸ್ಟ್ ಪಬ್ಲಿಷ್ ಮಾಡ್ತಾಯಿದ್ದೀನಿ. ಆ ಪಬ್ಲಿಷ್ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಒಂದು ವೆಬ್ಸೈಟ್ ಲೋಡ್ ಆಗುತ್ತೆ. ವೆಯ್ಟ್ ಮಾಡಿ, ಹೇಳ್ತೀನಿ ಯಾವ ರೀತಿ ಬೇಕಾದ್ರೆ ನೋಡಿ. ಇವಾಗ ಪಬ್ಲಿಷ್ ಆಗಿದ್ದು ನಾನು ಆಲ್ರೆಡಿ ನೇಮ್ ಎಂಟ್ರಿ ಮಾಡಿ ನಾನು ಅಬ್ಸರ್ವ್ ಮಾಡಿರ್ಬೋದು, ಮನೋಜ್ ಅಂತ ನೋಡಿ. ಅದೇ ನೇಮಿಂದ ಇದು ಪಬ್ಲಿಷ್ ಆಗ್ತದೆ. ಬೇಕಾದ್ರೆ ನೀವು ಚೇಂಜ್ ಸಹ ಮಾಡ್ಕೋಬೋದು ನೀವು ಇಲ್ಲಿ. ನನ್ನ ನೇಮಿಂದಲ್ಲಿ ನನ್ನ ನೇಮ್ ಇದಲ್ಲಿ ಅದೇ ಇರಲಿ ಅಂದು ಅದಕ್ಕೆ ಈಗ ನಾನು ನೋಡಿ ಇಲ್ಲಿ ನನ್ನ ನೇಮಿನಲ್ಲಿ ಈ ವೆಬ್ಸೈಟ್ನ ನಾನು ಹೋಸ್ಟ್ ಮಾಡಿದ್ದೀನಿ ಇಲ್ಲಿ ನೋಡಿ. ಆಲ್ರೆಡಿ ಇದು ಹೋಸ್ಟ್ ಆಗಿದೆ ಇವಾಗ ನೋಡಿ. ಇವಾಗ ನಾನು ಅದನ್ನ ಕಾಪಿ ಮಾಡ್ಕೊಂಡಿದ್ದೆ, ಅದನ್ನ ಇವಾಗ ಪೇಸ್ಟ್ ಮಾಡ್ತಿದ್ದೀನಿ ಅದನ್ನ ಅಡ್ರೆಸ್ನ ನೋಡಿ. ಓಪನ್ ಆಗುತ್ತೆ ಇವಾಗ ವೆಬ್ಸೈಟ್. ನೋಡಿ ಓಪನ್ ಆಗ್ತಿದ್ದು ಅಷ್ಟೇ. ನಿಮ್ಮ ನೇಮಿಂದನೇ ಫ್ರೀಯಾಗಿ ಯಾವುದೇ ರೀತಿ ಅಮೌಂಟ್ ಪೇ ಮಾಡ್ತಾನೆ ಈಸಿಯಾಗಿ ನೀವು ವೆಬ್ಸೈಟ್ನ ನೀವು ಡಿಸೈನ್ ಮಾಡ್ಕೊಂಡು ನೀವು ಅದನ್ನ ಹೋಸ್ಟ್ ಮಾಡ್ಬೋದು ಅದನ್ನ.
ನೋಡಿ ಎಷ್ಟು ಡಿಸೈನ್ ಆಗಿದೆ. ಈಸಿ ಅಲ್ವಾ? ಯಾವುದೇ ರೀತಿ ಅಮೌಂಟ್ ಪೇಯ್ಡ್ ಮಾಡೋಂಗಿಲ್ಲ ಮತ್ತು ಈಸಿಯಾಗಿ ಡಿಸೈನ್ ಮಾಡ್ಕೋಬೋದು. ಯಾವುದೇ ರೀತಿ ಕೋಡಿಂಗ್ ಸಹ ಯೂಸ್ ಮಾಡಿಲ್ಲ, ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಷ್ಟೇ. ಟೋಟಲ್ ಇರಬೇಕಂದ್ರೆ ಇದೊಂದು ಈಸಿಯೆಸ್ಟ್ ಮೆಥಡ್ ಟು ಕ್ರಿಯೇಟ್ ಅವರ್ ಪ್ರೊಫೈಲ್. ನೋಡಿ ಎಲ್ಲ ಆಲ್ರೆಡಿ ಈಸಿಗೆ ಪಬ್ಲಿಷ್ ಮಾಡಿ ಹೋಸ್ಟ್ ಮಾಡ್ತೀನಿ ಇದನ್ನ. ನೋಡಿ ಇಷ್ಟು ಎಲ್ಲ ಹೋಸ್ಟ್ ಆಗಿದೆ. ನೋಡಿ ಇದು ನಂದು ಪ್ರೀವಿಯಸ್ ವೀಡಿಯೋ. ನಾನು ನಿಮ್ಗೆ ಏನೆಲ್ಲ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡಿದೆ ನನ್ನ ಇದು ಅದು ಡೆಮೋ ವೀಡಿಯೋ ನೋಡಿ ಇಲ್ಲಿ. ಇದು ನನಗೆ ಅಡ್ವಾನ್ಸ್ ಲೆವೆಲ್ನಾಗ ಯಾವ ರೀತಿ ಬಿಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಅಬ್ಸರ್ವ್ ಮಾಡ್ತಿರಲ್ವಾ? ನೋಡಿ ಓಮ್ ಇದಲ್ಲಿ ರೆಸ್ಯೂಮ್ ಇದೆ ನೋಡಿ. ರೆಸ್ಯೂಮಲ್ಲಿ ನನಗೆ ಯಾವ ರೀತಿ ಸಮರಿ ಹಾಕ್ಕೊಂಡಿದ್ದೀನಿ ಪ್ರತಿಯೊಂದು ಸಹ ಇದೆ ನೋಡಿ. ರೆಸ್ಯೂಮಲ್ಲಿ ನೀವು ನಿಮ್ಗೆ ರೆಸ್ಯೂಮ್ ನಿಮ್ಗೆ ಏನು ಸ್ಕಿಲ್ಸ್ ಇದೆ, ಎಜುಕೇಷನ್ ಏನು ಬೇಕಾದ್ರೆ ನೀವು ಹಾಕ್ಕೋಬೋದು. ಅದು ನೋಡಿ ಸರ್ಟಿಫಿಕೇಟ್ಸ್ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಬೇಕಾದ್ರೆ ನೀವು ಇಲ್ಲಿ ಸಹ ಸರ್ಟಿಫಿಕೇಟ್ ಇಮೇಲ್ ಸಹ ಆ್ಯಡ್ ಮಾಡ್ಕೋಬೋದು. ನೀವು ಪ್ರಾಜೆಕ್ಟ್ನ ಏನು ಮಾಡಿ ಎಲ್ಲ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ ನೋಡಿ. ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಮತ್ತು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ನಿಮ್ಮದು ಏನು ಕಾಂಟ್ಯಾಕ್ಟ್ ಇದೆ ಎಲ್ಲ ಸಹ ನೀವು ಡಿಸ್ಪ್ಲೇ ಮಾಡ್ಕೋಬೋದು ನೋಡಿ. ಅಪ್ ಟು ನಾನು ಸೋಷಿಯಲ್ ಮೀಡಿಯಾನ ಹಿಡಿದು ವಾಟ್ಸಪ್ ನಂಬರ್ಗೂ ಸಹ ನಾನು ಎಲ್ಲ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಫಾರ್ ವಿಡಿಯೋ.